Krishna, ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಒಂದು ವಿಡಿಯೋ ಹಾಕಿದ್ದೆ ಭಾರತ್ ಸೈಕಲ್ ಹಬ್ದು. ಒಂದಷ್ಟು ಎಲೆಕ್ಟ್ರಿಕ್ ಸೈಕಲ್ಸ್ ಆಗಿರಬಹುದು, ಗೇರ್ ಏನ್ ಸೈಕಲ್ಸ್ ಆಗಿರಬಹುದು, ಅಥವಾ ಬೇರೆ ಬೇರೆ ರೀತಿ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಯೂಸ್ ಆಗುವಂತಹ ಸೈಕಲ್ಗಳ ಬಗ್ಗೆ. ಸೊ ಇವತ್ತು ಅವ್ರದ್ದೇ ಒಂದು ಸ್ಪೆಷಲ್, ಅವರ ಒಂದು ಶಾಪ್ ನಲ್ಲಿ ಸಿಗುವಂತಹ ಸ್ಪೆಷಲ್ ಸೈಕಲ್ ಡೂಡಲ್ ಬಗ್ಗೆ ತಿಳ್ಕೊಡಕ್ಕೆ ಅಂತ ಹೇಳಿ ನಾನ್ ತಿಳ್ಕೊಂಡು ನಿಮ್ಗೂ ತಿಳಿಸಕ್ಕೆ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸರ್ ನಮಸ್ತೆ. ಡೂಡಲ್ ಬಗ್ಗೆ ಒಂಚೂರು ಹೇಳಿ, ಯಾಕಂದ್ರೆ ಇದು ಸ್ಪೆಷಲ್ ಇಲ್ಲಿರೋದ್ರಲ್ಲಿ ಎಲ್ಲದು ಅಂತ ನಮಗೆ ಕಾಣಿಸ್ತಾ ಇದೆ, ಬಟ್ ನಿಮ್ ಕಡೆಯಿಂದ ಅದು ಗೊತ್ತಾಯ್ತು ಅಂತ ಅಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸ್ಪೆಷಲ್ ಸೈಕಲ್ ಇದು ಸೈಕಲ್ ಅಲ್ಲ, ಇದು ಆಕ್ಚುಲಿ ನಾವು ಬುಲೆಟ್ ಅಂತ ಹೇಳ್ತೀವಿ. ಕಂಪ್ಲೀಟ್ಲಿ ಫೋಲ್ಡಬಲ್, 1 ಕ್ಲಿಪ್ 2 ಕ್ಲಿಪ್, ಆಮೇಲೆ ಒಂದ್ಸತಿ ಪುಷ್, ಇಲ್ಲಿಂದ ಬಂದ್ಬಿಟ್ಟು ಫುಲ್ ಪೂರ್ತಿ ಫೋಲ್ಡ್ ಆಗುತ್ತೆ ನೋಡಿ. ಈ ತರ ಕಂಪ್ಲೀಟ್ಲಿ ಫೋಲ್ಡಬಲ್. ಒಂದ್ ಸೈಕಲ್ ನ ನಾವು ತಗೊಂತೀವಿ ಅಂತ ಅಂದ್ರೆ ಅದನ್ನ ಮನೆ ಕ್ಯಾರಿ ಮಾಡೋದಕ್ಕೆ ಎಷ್ಟೆಲ್ಲ ಅರಸಾಹಸ ಪಡ್ತೀವಿ, ಬಟ್ ಒಂದ್ ಸೆಕೆಂಡ್ ಅಲ್ಲಿ ಎಲ್ಲ ಕಾರಲ್ಲಿನೂ ಹಾಕ್ಬೋದು, ನಾನು ಕಾರಲ್ಲಿನೂ ಹಾಕಿದ್ದೀನಿ. ಓಕೆ, ಈಸಿಲಿ ವೆರಿ ಕಂಫರ್ಟಬಲಿ ಹಾಕ್ಬೋದು. ಪ್ರೀಮಿಯಂ ಎಲೆಕ್ಟ್ರಿಕ್ ಸೈಕಲ್ ಇದು. ಇದರಲ್ಲಿ ಇದು ಒಂದೇ ಫೀಚರ್ ಅಂತ ಅಲ್ಲ ಮೇಡಮ್, ಇನ್ನೂ ಒಂದು ಅಟ್ಲೀಸ್ಟ್ ನಿಮ್ಗೆ 6 ಅಡ್ವಾನ್ಸ್ಡ್ ಫೀಚರ್ಸ್ ಇದೆ, ಎಲ್ಲ ಹೇಳ್ಕೊಡ್ತೀನಿ. ಫಸ್ಟ್ ಫೀಚರ್ ಇಸ್ ಇಟ್ ಇಸ್ ಫೋಲ್ಡಬಲ್. ಈಸಿಯಾಗಿ ಎಲ್ಲಿಗೆ ಬೇಕಾದ್ರೂ ನೀವು ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು, ಸಮಸ್ಯೆ ಇರೋದಿಲ್ಲ. ಮಾಡಿದ್ರೆ 2 ಸೆಕೆಂಡ್ ಅಲ್ಲಿ ಸೈಕಲ್ ನ ಫೋಲ್ಡ್ ಮಾಡಬಹುದು, ಮತ್ತೆ ಹಂಗೆ ರಿಸೆಟ್ ಮಾಡಬಹುದು. LCD ಡಿಸ್ಪ್ಲೇ ಬರುತ್ತೆ. ಡೆಮೋ ಸೈಕಲ್ ನೀವು ನೋಡಬಹುದು. 86 ಕಿಲೋಮೀಟರ್ ಇದು ಯೂಸ್ ಆಗಿದೆ. ರೈಟ್ ಪ್ರೆಸ್ ಮಾಡ್ತಾರಂದ್ರೆ ರೈಟ್ ಇಂಡಿಕೇಟರ್ಸ್, ಲೆಫ್ಟ್ ಪ್ರೆಸ್ ಮಾಡ್ತಂದ್ರೆ ಲೆಫ್ಟ್ ಇಂಡಿಕೇಟರ್. ಪಾರ್ಕಿಂಗ್ ಹಾಕ್ಬೇಕಂದ್ರೆ ಪಾರ್ಕಿಂಗ್ ಲೈಟ್ ಬಂದ್ಬಿಡುತ್ತೆ. ಇದೊಂಥರ ಕಾರ್ ಸಿಸ್ಟಮ್ ಆದಂಗ ಆಯ್ತು. ಪಾರ್ಕಿಂಗ್ ಲೈಟ್ ಎಲ್ಲ ಹಾಕಿ. ಓಕೆ, ಸೇಫ್ಟಿಗೆ ಆನ್ ಆಫ್ ಕೀ ಬರುತ್ತೆ. ಕೀ ಇಲ್ಲ ಅಂದ್ರೆ ಸೈಕಲ್ ಆನ್ ಆಗಲ್ಲ, ಅದೊಂದು ಸೇಫ್ಟಿ. ಕಳ್ಳರಿಗೆ ತೆಗಿಯಕ್ಕೂ ಆಗಲ್ಲ, ಬೈಕ್ ನೇ ತಗೊಂಡ್ ಹೋಗ್ತಾರಲ್ಲ. ಸೇಫ್ಟಿ ಕೀ ಕೆಳಗಡೆ ಇದೆ. ಓಕೆ, 2 ಕೀ ಬೇಕು. ಈ ಕೀ ಇಲ್ಲ ಅಂದ್ರೆ ನೀವು ಸೈಕಲ್ ಏನು ಮಾಡಕ್ಕಾಗಲ್ಲ. ನೀವು ಸೈಕಲ್ ಅಲ್ಲಿ ಈ ಬೀಗ ಇದ್ರು ಈ ಬೀಗ ನೋಡಿ ಆಫ್ ಮಾಡಿದೀನಿ ನೋಡಿ, ಆನ್ ಮಾಡಾಮೇಲೆ ಏನೂ ಆಗಲ್ಲ. ಇಲ್ಲಿ ಏನ್ ಆನ್ ಮಾಡ್ತೀರಿ ಆಫ್ ಮಾಡ್ತೀರಿ ಅದ್ರ ಮೇಲೆ ಡಿಪೆಂಡ್ ಇದೆಲ್ಲ. ಇಲ್ಲಿ ಆನ್ ಇರಬೇಕು, ಆಮೇಲೆ ಇಲ್ಲಿ ಡಿಸ್ಪ್ಲೇ ಆನ್ ಆಗುತ್ತೆ. ಓಕೆ, ಸೊ ಇದರಲ್ಲಿ ನಿಮಗೆ ಆಲ್ಮೋಸ್ಟ್ 3 to 4 ಫ್ಯಾಕ್ಟರ್ ಅಥೆಂಟಿಕೇಶನ್ ನಿಮಗೆ ಬರುತ್ತೆ. ಓಕೆ, ಆಜೋ ಬನ್ನಿ. ಸೊ ಈ ತರ ನಿಮಗೆ ಬಾಕ್ಸ್ ಬರೋದು. ಬಾಕ್ಸ್ ಪೀಸ್. ಓಕೆ, ಆಮೇಲೆ ನಮ್ಮ ಬೇರೆ ಅವ್ರದಿಂದ ಕವರ್ ಬನ್ನಿ ನೀಟಾಗಿ ನಿಮ್ಗೆ ಇಲ್ಲೇ ನಮ್ದು ವರ್ಕ್ ಶಾಪ್ ಅಲ್ಲಿ ಅಸೆಂಬಲ್ ಮಾಡಿ ಮನೆಗೆ ಡೆಲಿವರ್ ಮಾಡ್ಕೊಡ್ತೀವಿ ಫ್ರೀ ಆಫ್ ಕಾಸ್ಟ್. ಯಾವುದೇ ಏರಿಯಾದಿಂದ ಬಂದ್ರು ಫ್ರೀ ಆಫ್ ಕಾಸ್ಟ್ ಡೆಲಿವರಿ. ಆಲ್ ಓವರ್ ಇಂಡಿಯಾ ಅಲ್ಲಿ ಫ್ರೀ ಆಫ್ ಕಾಸ್ಟ್ ಡೆಲಿವರಿ. ಒಂದ್ ಝೊಮ್ಯಾಟೊ ಆರ್ಡರ್ ಮಾಡ್ಬೇಕು ಅಂದ್ರೆ ಎಕ್ಸ್ಟ್ರಾ ಡೆಲಿವರಿ ಚಾರ್ಜಸ್ ಹಾಕ್ತಾರೆ, ಬಟ್ ಇವರು ಫ್ರೀ ಆಗಿ ಡೆಲಿವರಿ ಮಾಡ್ತಾರಂತೆ. ಓಕೆ, ಕೂತ್ಕೊಬಹುದು ಅನ್ನೋದಕ್ಕಿಂತ ಏನಾದ್ರೂ ಕ್ಯಾರಿ ಮಾಡೋದಕ್ಕೆ, ದೊಡ್ಡ ಐಟಮ್ಸ್ ನ ಕ್ಯಾರಿ ಮಾಡೋದಕ್ಕೂ ಈಸಿ ಆಗುತ್ತೆ. ಎಸ್, ಹೌದು, ಒಳ್ಳೆ ಕ್ಯಾರಿಯರ್ ಇದೆ. ಓಕೆ, ಕಿಡ್ಸ್ ಯೂಸ್ ಮಾಡಬಹುದು, ಅಡಲ್ಟ್ ಯೂಸ್ ಮಾಡಬಹುದು, ಆಫೀಸ್ ಗೋಯಿಂಗ್ ಅವರು ಯೂಸ್ ಮಾಡಬಹುದು. ಏನಂದ್ರೆ ಮೇಡಮ್, ಒಂದ್ ಮನೆಯಲ್ಲಿ ನಿಮ್ದು ಒಂದು ಬೈಕ್ ಇದೆ, ಒಂದು ಕಾರ್ ಇದೆ, ಒಂದು ಡೂಡಲ್ ಇರೋದು ಕನ್ಫರ್ಮ್ ಇರಬೇಕು. ಡೂಡಲ್ ಇದ್ರೆ ಏನಾಗುತ್ತೆ ನಿಮಗೆ ಫೋಲ್ಡಬಲ್ ಸೈಕಲ್. ಟ್ರಿಪ್ ಹೋಗ್ಬೇಕಾ ಆರಾಮಾಗಿ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ನೀವು ಗ್ರಾಸರೀಸ್ ತಗೊಂಡ್ ಬರ್ಬೇಕಾ, ಮುಂದೆ ಬಾಸ್ಕೆಟ್ ಆಪ್ಷನ್ ಇದೆ, ಹಿಂದೆ ಬಾಸ್ಕೆಟ್ ಆಪ್ಷನ್ ಇದೆ, ಫಿಕ್ಸ್ ಮಾಡ್ಕೊಡ್ತೀರಿ ಬಾಸ್ಕೆಟ್. ಓಕೆ, ಇಲ್ಲಿ ಆಪ್ಷನ್ ಇದೆ ನೋಡಿ. ಅದು ಗ್ರೋಸರೀಸ್ ಕ್ಯಾರಿ ಮಾಡ್ಬೇಕಾ ಅದ್ರ ಒಂದ್ ಮದರ್ ಅವ್ರ ಕಿಡ್ಸ್ ಗೆ ಸ್ಕೂಲ್ ಗೆ ಬಿಡಕ್ ಹೋಗ್ಬೇಕಂದ್ರೆ ಆರಾಮಾಗಿ ಹೋಗ್ಬೋದು. ಎಲ್ಲದಕ್ಕೂ ಯೂಸ್ ಆಗುತ್ತೆ. ಆಫೀಸ್ ಗೆ ತಗೊಂಡ್ ಹೋಗ್ಬೇಕಂದ್ರೆ ಆರಾಮಾಗಿ ಒಂದು ಬ್ಯಾಗ್ ಹಾಕೊಳ್ಬಿಟ್ಟು ಹಿಂದೆ ಇಲ್ಲ ಅಂದ್ರೆ ಮುಂದೆ ಆಫೀಸ್ ಗೂ ತಗೊಂಡ್ ಹೋಗ್ಬೋದು. ಒನ್ ಮ್ಯಾನ್ ಶೋ ತರ ಡ್ಯೂಡಲ್ ಒಂದಿತ್ತು ಅಂತ ಹೇಳಿದ್ರೆ ಬೈಕ್ ಬೇಡ, ಕಾರ್ ಬೇಡ, ಏನ್ ಬೇಡ. ಖಂಡಿತ ಮೇಡಮ್. That is the reason why Doodle is the most popular electric cycle in the entire electric industry segment. Okay. Electric cycles alle ashtu famous idu. Yes. Doodles are top selling model. Okay. Cost? Idurdu MRP irodu nimge 80,000 ide. Pro version idu 56,000 agutte. Negotiable ಮಾಡ್ಕೊಡ್ತೀನಿ, ಜೊತೆಗೆ ನಿಮಗೆ accessories ಮಾಡ್ಕೊಡ್ತೀನಿ. Okay. ಗ್ಯಾರಂಟಿ ಇರುತ್ತೆ, ಫ್ರೀ ಸರ್ವಿಸ್ ಇರುತ್ತೆ, ನಿಮಗೆ ಹೋಮ್ ಡೆಲಿವರಿನೂ ಕೂಡ ಇರುತ್ತೆ ಮೇಡಮ್. ಓಕೆ, ನೀವು ಬೈಕ್ ತಗೋಬಹುದು ಈಸಿಯಾಗಿ, ಬಟ್ ಅದರಿಂದ ನಿಮ್ಗೆ ಹೆಲ್ತ್ ಬೆನಿಫಿಟ್ಸ್ ಏನು ಇರೋದಿಲ್ಲ. ಬೈಕ್ ನ ತಗೊಂಡು ನಾವು ಶೋಕಿಗೆ ಅಂತ ಇಟ್ಕೋಬಹುದು, ಈಸಿಯಾಗಿ ಓಡಾಡೋದಕ್ಕೊಂದು ಮಾರ್ಗ ಅಂತ ಉಪಯೋಗಿಸಬಹುದು. ಬಟ್ ಈ ಸೈಕಲ್ ಗಳನ್ನ ತಗೊಳ್ಳೋದ್ರಿಂದ ನಮ್ಮ ಹೆಲ್ತ್ ಬೆನಿಫಿಟ್ಸ್ ತುಂಬಾನೇ ಇದೆ, ಮತ್ತೆ ಈಸಿಯಾಗಿ ಎಲ್ಲಿಗೆ ಬೇಕಾದ್ರೂ ಕ್ಯಾರಿ ಮಾಡಬಹುದು. ಅದು ಸಮಸ್ಯೆನೇ ಇಲ್ಲ. ಈಗ ತೋರಿಸಿದ್ರಲ್ಲ, ಎಲ್ಲ ಬಿಚ್ಚಿ ಹಂಗೆ 2 ಸೆಕೆಂಡ್ ಅಲ್ಲಿ ಅಸೆಂಬಲ್ ಮಾಡಬಹುದು, ಅದನ್ನ ತೆಗಿಲಬಹುದು, ಹೆಂಗ್ ಬೇಕಾದ್ರೂ ಮಾಡ್ಕೋಬಹುದು. ಅದು ಡೂಡಲ್ನ. Yes ma'am, this is the other color. Okay, color change ಅಷ್ಟೇನಾ? Okay. Okay.
ಯಾವ್ದು ಸರ್? ಬ್ಯಾಟ್ರಿ ರಿಮೂವಬಲ್ ಇದರಲ್ಲಿ ತೋರಿಸ್ತಾ? ಬ್ಯಾಟ್ರಿ ಯಾವ ತರ ರಿಮೂವಬಲ್ ಅಂದ್ರೆ ಅಂಗಡಿ ಫುಲ್ ಬಿಸಿ ಇದೆ, ಜನ ಇಲ್ಲಿ ಟೆಸ್ಟ್ ಡ್ರೈವ್ ಮಾಡ್ತಾವ್ರ ಶಾಪ್ ಒಳಗಡೆನೆ, ಅದೇ ಸಮಸ್ಯೆ. ಸೊ ಫಸ್ಟ್ ಇದು ಕ್ಲಿಪ್ ಓಪನ್ ಮಾಡಿ, ಫೋಲ್ಡ್ ಮಾಡಿ, ಆಮೇಲೆ ಹ್ಯಾಂಡಲ್ ಫೋನ್ ಮಾಡ್ಬೋದು. ಆಮೇಲೆ ಇಲ್ಲಿ ನೀವು ನೋಡ್ತೀರಂದ್ರೆ ಇಲ್ಲಿ ಇದೆ ನೋಡಿ, ಈ ಬಾರ್ ಇದೆಯಲ್ಲ, ಬಾರ್ ಒಳಗಡೆ ಇರೋದು ಬ್ಯಾಟ್ರಿ. ಈ ಬಾರ್ ಒಳಗಡೆ ಫ್ರಂಟ್ ಅಲ್ಲಿ ಇರೋದು. ಓಕೆ, ಫ್ರಂಟ್ ಬಾರ್ ಒಳಗಡೆ ಬ್ಯಾಟ್ರಿ ರಿಮೂವ್ ಮಾಡ್ಬೇಕಂದ್ರೆ ಕೆಳಗಡೆ ನಾವು ಕೀ ತೋರಿಸ್ತಲ್ಲ, ಅದು ನೀವು ರಿಮೂವ್ ಮಾಡ್ಬೇಕು. ಸೊ ಫಸ್ಟ್ ಆ ಕೀಗೆ ಆಫ್ ಮಾಡ್ಬೇಕು, ಟ್ವಿಸ್ಟ್ ಮಾಡ್ಬೇಕು, ಪುಲ್ ಮಾಡ್ಬೇಕು. ಓಕೆ. ಓ, ಇದು ದೊಡ್ಡ ಬ್ಯಾಟ್ರಿ ಇದೆ. ಫುಲ್ ದೊಡ್ಡ ಬ್ಯಾಟ್ರಿ ಇದು, ಲಿಥಿಯಂ ಒಂದು 13H ಬ್ಯಾಟ್ರಿ ಇದು. 75 ಕಿಲೋಮೀಟರ್ ರೇಂಜ್ ಬರುತ್ತೆ ಮೇಡಮ್. 75 ಕಿಲೋಮೀಟರ್ಸ್. 75 ಕಿಲೋಮೀಟರ್ ರೇಂಜ್ ಬರುತ್ತೆ. ಟಾಪ್ ಬ್ಯಾಟ್ರಿ. ಓಕೆ. ಇದೆಲ್ಲ ಡ್ಯಾಮೇಜ್ ಆಗೋದು ಅಥವಾ ಇದೆಲ್ಲ ಡ್ಯಾಮೇಜ್ ಆಗೋದು ಅಥವಾ ಬೇರೆ ಏನೋ ಸಮಸ್ಯೆ ಆಗೋದು ಏನು ಇರೋದಿಲ್ಲ ಮೇಡಮ್. ಫ್ರೇಮ್ ಒಳಗಡೆ ಇರುತ್ತೆ, ಪೂರ್ತಿ ಸೈಕಲ್ ಡ್ಯಾಮೇಜ್ ಆಗ್ಬೇಕು, ಆಮೇಲೆ ಬ್ಯಾಟರಿ ಡ್ಯಾಮೇಜ್ ಆಗುತ್ತೆ. ಓಕೆ. ಪ್ಲಸ್ ನಿಮ್ಗೆ ಬೈ ಚಾನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಇಂದ ಏನ್ ಪ್ರಾಬ್ಲಮ್ ಅಂತಂದ್ರೆ 2 ವರ್ಷ ಒಳಗಡೆ ರೀಪ್ಲೇಸ್ಮೆಂಟ್. ಓಕೆ, 2 ವರ್ಷ ಒಳಗಡೆ ಯಾವಾಗ ಬೇಕಾದ್ರೂ ಬಂದು ಹೋಗ್ಬೋದು. ಓಕೆ. ಆಫ್ಟರ್ 2 ಇಯರ್ಸ್ ಏನ್ ಮಾಡ್ತೀರಾ ಅಂದ್ರೆ 3 ಇಯರ್ಸ್ ಸರ್ವಿಸ್ ಕೊಡ್ತೀನಿ. ಟೋಟಲ್ 5 ಇಯರ್ಸ್ ನಿಮ್ಗೆ ಏನ್ ಪ್ರಾಬ್ಲಮ್ 1-2 ಇಯರ್ಸ್ ವಾರಂಟಿ ಇದ್ದಂಗೆ. ಅದಾದ್ಮೇಲೆ ನಿಮ್ಗೆ ಎಕ್ಸ್ಟ್ರಾ ಏನ್ ಆಪ್ಷನ್ ಬೇಕು ಅದನ್ನ ಮಾಡಿಸ್ಕೊಳಕ್ಕಿದೆ. ಸರ್ವಿಸ್ ಸಪೋರ್ಟ್ ಮಾಡ್ತೀನಿ. ತಿರ್ಗಾ ಈ ಬ್ಯಾಟರಿ ಹಾಕಿ. ಟೈರ್ಸ್ ಎಲ್ಲ ನೋಡಿ, ಬೈಕ್ ಟೈರ್ಸ್ ಗಿಂತ ದೊಡ್ಡದಿದೆ ಅದು. ಗ್ರಿಪ್ ಎಲ್ಲ ಹೌದು, ಗ್ರಿಪ್ಪುನು ಅಷ್ಟೇ ಅಷ್ಟು. ತಿರ್ಗಾ ಈ ಬ್ಯಾಟರಿ ಹಾಕ್ಬಿಟ್ಟು ಕೆಳಗಡೆ ಇದು ಬೇಗ ಹಾಕಿ. ಸ್ಟೆಪ್ ಬೈ ಸ್ಟೆಪ್ ಮಾಡ್ಬೇಕಲ್ಲ, ಅದು ಕೀ ತೆಗಿಲಿಲ್ಲ ಅಂದ್ರೆ ಬ್ಯಾಟ್ರಿ ಆಚೆ ಬರಲ್ಲ. ಆ ಕೀ ಹಾಕ್ಲಿಲ್ಲ ಅಂತಂದ್ರೆ ಸೈಕಲ್ ಸ್ಟಾರ್ಟ್ ಆಗಲ್ಲ. ಒಂದಕ್ಕೊಂದು ಇಂಟರ್ಲಿಂಕ್ ಎಷ್ಟು ನೀಟಾಗಿದೆ. ಇನ್ನೊಂದೇನಂದ್ರೆ ಈ ಕೀ ಇರುತ್ತಲ್ಲ, ಇಲ್ಲಿ ನೀವು ನೀಟಾಗಿ ಇನ್ಸರ್ಟ್ ಮಾಡಿ ಅನ್ಲಾಕ್ ಮಾಡಬೇಕು. ಓಕೆ, ಡನ್. ಪರ್ಫೆಕ್ಟ್. ಇದು ಸೈಕಲ್ ನೋಡಿ ಹಿಂಗಿರುತ್ತೆ. ಈ ಸೈಕಲ್ಲು ಹಿಂಗಾಗತ್ತೆ. 2 ಸೆಕೆಂಡ್ ಅದು. ಬೇರೆ ಬೇರೆ ಫೀಚರ್ಸ್ ಇದೆ ಅಂತ ಹೇಳಿದ್ರಲ್ಲ. ಹಾ ಸರ್. ಸೊ ಇದರಲ್ಲಿ ಬರೋದು ನಿಮಗೆ 250 ವಾಟ್ಸ್ ಮೋಟರ್ ಬರುತ್ತೆ. ಸೊ ಇಟ್ಸ್ 250 ವಾಟ್ಸ್. ವೆರಿ ಪವರ್ಫುಲ್ ಮೋಟರ್. ಓಕೆ. ಆರಾಮಾಗಿ ನೀವು ಜಸ್ಟ್ ವೆರಿ ಪವರ್ಫುಲ್. ಓಕೆ. ನೀವು ಟೋಟಲ್ ಮಾಡ್ತಾರಂದ್ರೆ ಆರಾಮಾಗಿ ನೀವು 0 to 25 within 3 seconds ನೀವು ರೀಚ್ ಆಗ್ಬೋದು. ಓಕೆ. ಏನ್ ಕಿಲೋಮೀಟರ್ ಸ್ಪೀಡ್ ಹೋಗುತ್ತೆ ಇದು? 25 ಮ್ಯಾಕ್ಸ್ ಸ್ಪೀಡ್. 25 ಸ್ಪೀಡ್ ಇರೋದು 25. ಓಕೆ. ಎಲೆಕ್ಟ್ರಿಕ್ ಸೈಕಲ್ ಯಾವುದೇ ತಗೊಂಡ್ರು 25 ಕಿಲೋಮೀಟರ್. ಗವರ್ನಮೆಂಟ್ ರೂಲ್ಸ್ ಅದೇ. ಓಕೆ. ಗವರ್ನಮೆಂಟ್ ರೂಲ್ಸ್ ಇಂದ ನಿಮಗೆ 25 ಮ್ಯಾಕ್ಸ್ ಸ್ಪೀಡ್. ಮೇಲೆ ಹೋಗ್ತೀರಾ ಅಂದ್ರೆ ಲೈಸೆನ್ಸ್ ಬರುತ್ತೆ. ಓಕೆ. ಓಕೆ. ನಂಬರ್ ಪ್ಲೇಟಿಂಗ್ ಮಾಡಬೇಕು, ರಿಜಿಸ್ಟ್ರೇಷನ್ ಮಾಡಬೇಕು. ಓ, ಆ ತರ ಎಲ್ಲ ಇದೆ. ಓಕೆ. ಇದರಲ್ಲಿ ನಿಮಗೆ ನೋ ಹೆಲ್ಮೆಟ್, ನೋ ರಿಜಿಸ್ಟ್ರೇಷನ್, ನೋ ಲೈಸೆನ್ಸ್ ಏನಿಲ್ಲ. ಆರಾಮಾಗಿ ಇಫ್ ಯು ಆರ್ ಇವನ್ 10 years old, 11 years old, 12 years old ನೀವು ಯೂಸ್ ಮಾಡಬಹುದು. ಅಂದ್ರೆ ರೀಸೆಲ್ಲಿಂಗ್ ವ್ಯಾಲ್ಯೂನು ಇರುತ್ತಾ? ಇದನ್ನ ನಾವು ವಾಪಸ್ ನಾವು ಯೂಸ್ ಮಾಡ್ತಿದೀವಿ ಒಂದಷ್ಟು ವರ್ಷ ಬೇಡ ಅಂತಂದಾಗ ಆರಾಮಾಗಿ ನಿಮ್ಮ ಹತ್ರನೇ ಬರ್ಬೋದು. ನಾರ್ಮಲ್ ಸೈಕಲ್ ಇಂದ ಎಲೆಕ್ಟ್ರಿಕ್ ಸೈಕಲ್ ಅಲ್ಲಿ ರೀಸೇಲ್ ವ್ಯಾಲ್ಯೂ ತುಂಬಾ ಜಾಸ್ತಿ. ಈಗ ಒಂದ್ 50,000ಕ್ಕೆ ಈ ಬೈಕ್ ನ ಸೈಕಲ್ ನ ತಗೊಂಡಿದೀವಿ ಅಂತ ಅಂದ್ರೆ 2 ವರ್ಷ ನಾವು ಯೂಸ್ ಮಾಡ್ತೀವಿ, ಅದಾದ್ಮೇಲೆ ಏನೋ ಬೇಜಾರಾಗತ್ತೆ. 50% ಬರುತ್ತೆ. 50%. ಓಕೆ, ಫೈನ್. 60% ಬರುತ್ತೆ. ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತೆ, ಯಾವ ತರ ಯೂಸ್ ಮಾಡಿದಿರಾ, ಎಷ್ಟು ಯೂಸ್ ಆಗಿದೆ, ಎಷ್ಟು ಕಿಲೋಮೀಟರ್ ಯೂಸ್ ಮಾಡಿದಿರಾ. ಅಂದ್ರೆ ಕಂಪ್ಲೀಟ್ ಇದೆಲ್ಲವೂ ಇದನ್ನ ರೀಸೆಟ್ ಏನ್ ಮಾಡಕ್ಕಾಗಲ್ಲ, ಎಷ್ಟು ಓಡಿದೆ ಅಂತ ಕಂಪ್ಲೀಟ್ ಗೊತ್ತಾಗ್ತಾನೆ ಇರುತ್ತೆ. ಏನು ರೀಸೆಟ್ ಮಾಡಕ್ಕಾಗಲ್ಲ. ಬೈಕಲ್ಲೇ ಮಾಡ್ಬೋದಲ್ಲ ಕೆಲವೊಂದು ಆತರ. ಇದ್ರಲ್ಲಿನೂ ಮಾಡ್ಬೋದು. ನೀವು ಏನ್ ಮಾಡ್ಬೇಕಂದ್ರೆ ಇದ್ರದ್ದು ಪೂರ್ತಿ ಕಂಟ್ರೋಲ್ ಸಿಸ್ಟಮ್ ಚೇಂಜ್ ಮಾಡ್ಬೇಕು, ಪೂರ್ತಿ ಕಿಟ್ ಚೇಂಜ್ ಮಾಡ್ಬೇಕು. ಓಕೆ. 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 ಅಲ್ಲಿವರೆಗೂ ಇಲ್ಲೇನೋ ನಾವ್ ಏನು ಮಾಡಕ್ಕೂ ಆಗಲ್ಲ. ಕಂಪ್ಲೀಟ್ ನೀವ್ ಏನ್ ಗಾಡಿ ಓಡಿಸಿದಿರಾ, ಎಷ್ಟು ಓಡಿಸಿದಿರಾ ಎಲ್ಲವೂ ಕೂಡ ಯೂಸ್ ಮಾಡಿರೋದು ಯಾವ ರೀತಿ ಅಂತ ತೋರಿಸುತ್ತಂತೆ. ಹಂಗಾಗಿ ನೀವು ಯೂಸ್ ಮಾಡಿರೋ ರೀತಿ ನೋಡ್ಕೊಂಡು ನೀವು 2 years ಆಯ್ತೋ 3 years ಆಯ್ತೋ ನಿಮಗೆ ಬೇಡ ವಾಪಸ್ ಸೈಕಲ್ ನ ಕೊಡ್ಬೇಕು ಅಂತ ಹೇಳಿದ್ರು ರೀಸೇಲ್ ವ್ಯಾಲ್ಯೂನು ಕೂಡ ಇದೆ more than 50%. ಇದನ್ನ ಹೊರತಾಗಿ ಬೇರೆ ಏನಾದ್ರೂ ಸ್ಪೆಷಾಲಿಟೀಸ್ ಇದೆಯಾ ಈ ಡೂಡಲ್ ಸೈಕಲ್ ಅಂತ? ಥ್ರಾಟಲ್ ಬಂದ್ಬಿಡುತ್ತೆ. ಓಕೆ. ಹಾರ್ನ್ ಬರುತ್ತೆ ಮುಂದೆ. ಓಕೆ. ನೀವು ನೋಡಬಹುದು ಲೈಕ್ ವಿತ್ ಹಾರ್ನ್. ಓಕೆ. ಜಾಪನೀಸ್ ಗೇರ್ ಬರುತ್ತೆ ನಿಮಗೆ.
LCD ಡಿಸ್ಪ್ಲೇ, ಒಂದು ಕಿಲೋಮೀಟರ್, ಓಡೋಮೀಟರ್, ಸ್ಪೀಡ್, ಬ್ಯಾಟರಿ ರೇಂಜ್, ಪೆಡಲ್ ಅಸಿಸ್ಟ್ ಎಲ್ಲ ಟ್ರ್ಯಾಕ್ ಆಗುತ್ತೆ. ಬೇರೆ ಬೇರೆ ಕಂಟ್ರೋಲ್ ಲೆವೆಲ್ಸ್ ಇದೆ, 1 2 3 4 5 ಅಂತ ಡಿಫ್ರೆಂಟ್ ಕಂಟ್ರೋಲ್ ಲೆವೆಲ್ಸ್ ಬರುತ್ತೆ. ಪ್ಲಸ್ ನಿಮ್ಗೆ ಇಂಡಿಕೇಟರ್ಸ್, ರೇರ್ ಕ್ಯಾರಿಯರ್, 4 ಲೇಯರ್ ಜೆಲ್ ಸೆಟ್ ಕುಷನ್, ಫೋಲ್ಡಬಲ್, ಪೆಡಲ್ ಕೂಡ ಫೋಲ್ಡ್ ಮಾಡಬಹುದು. ಓಕೆ, ಪೆಡಲ್ ಫೋಲ್ಡ್ ಮಾಡಬಹುದು. ಕಂಪ್ಲೀಟ್ ಅಲ್ಯೂಮಿನಿಯಂ, ರಸ್ಟ್ ಫ್ರೀ, ಏನು ರಸ್ಟ್ ಆಗಲ್ಲ. ಶಿಮಾನೋದು ಫ್ರೀ ವೀಲ್ ಬರುತ್ತೆ, ಶಿಮಾನೋದು ಡಿಲೇರಿಯರ್ ಬರುತ್ತೆ. ನಿಮಗೆ ಟಾಪ್ ಎಂಡ್ ಐಟಮ್ ಮೇಡಮ್. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಬರುತ್ತೆ. ಮನೆಯಲ್ಲಿ ಒಂದು ಬೈಕ್, ಒಂದು ಕಾರ್ ಇದ್ರೆ ಕನ್ಫರ್ಮ್ ಒಂದು ಡೂಡಲ್ ಇರಲೇಬೇಕು. ಇಲ್ಲ ಅಂದ್ರೆ ನಿಮ್ಗೆ ಹೆಲ್ತ್ ಬೆನಿಫಿಟ್ಸ್ ಏನು ಸಿಗಲ್ಲ. ಓಕೆ, ಅದು ಬೈಕು ಕಾರು ಏನೋ ನೆಸೆಸಿಟಿ ಬೇಕು ಅಂತ ಇಟ್ಕೊಂಡು ಇದು ನಮ್ಮ ಹೆಲ್ತ್ಗೋಸ್ಕರ ಇಟ್ಕೊಂಡು ಡೈಲಿ ಏನಿಲ್ಲ ಮೇಡಮ್, 10 ಕಿಲೋಮೀಟರ್ ಯೂಸ್ ಮಾಡ್ತಾ ಅಂದ್ರೆ ವಿತಿನ್ 1 ಇಯರ್ ನಿಮ್ಗೆ ದುಡ್ಡು ಸೇವ್ ಆಗುತ್ತೆ, ಜೊತೆಲಿ ಹೆಲ್ತ್ ಬೆನಿಫಿಟ್ ಆಗ್ಬಿಡುತ್ತೆ, ಜೊತೆ ನಿಮ್ಗೆ ಫಿಟ್ನೆಸ್ ಆಗ್ಬಿಡುತ್ತೆ, ಫುಲ್ ಆಕ್ಟಿವ್. ಓಕೆ, ಯಾವ ಜಿಮ್ಮಿಗೂ ಹೋಗೋದು ಬೇಡ. ಸೊ ನೋಡಿದ್ರಲ್ಲ, ಈಗ ಡೂಡಲ್ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಸಿಕ್ತು. ಈಸಿಯಾಗಿ ಈ ಸೈಕಲ್ನ ಅಸೆಂಬಲ್ ಮಾಡ್ಬೋದು. ಅಂದ್ರೆ ನೀವು ಅದನ್ನ ಫೋಲ್ಡ್ ಮಾಡಿ ಕಾರಲ್ಲೋ ಅಥವಾ ಬೇರೆ ಕಡೆನೋ ಕ್ಯಾರಿ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು. ನಿಮಗೆ ಈ ಬೈಕ್ ಯಾವ ರೀತಿ ಒಂದು ಕಂಫರ್ಟ್ ಫೀಲಿಂಗ್ ಕೊಡುತ್ತೆ, ಅದೇ ರೀತಿಯಲ್ಲಿ ಈ ಸೈಕಲ್ ಡೂಡಲ್ ಕೂಡ ಕೊಡುತ್ತೆ. 80,000 MRP ಇದೆಯಂತೆ. ಬಟ್ ಸ್ಟಿಲ್ ಇವ್ರು 53,000-56,000ಗೆ ಇದನ್ನ ಕೊಡೋದಕ್ಕೆ ರೆಡಿ ಇದ್ದಾರೆ. ಮತ್ತೆ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ, ಅದನ್ನ ಒಂಚೂರು ಹೆಚ್ಚು ಕಡಿಮೆ ಆಗತ್ತೆ. ಸೊ ಅಕಸ್ಮಾತ್ ನೀವೇನಾದ್ರು ಸೈಕಲ್ ತಗೊಳ್ಬೇಕು, ಅದರಲ್ಲೂ ಎಲೆಕ್ಟ್ರಿಕ್ ಸೈಕಲ್ ನ ನೋಡ್ತಾ ಇದ್ದೀರಿ ಅಂತ ಹೇಳಿದ್ರೆ, ಒಂದು ಒಳ್ಳೆ ರೇಂಜ್ ಅಲ್ಲಿ ಮತ್ತೆ ನಿಮ್ಗೆ ಬೆಸ್ಟ್ ಸೈಕಲ್ ಬೇಕು ಅಂತ ಏನಾದ್ರು ಅನ್ಕೊಳ್ತಿದ್ರೆ ಖಂಡಿತವಾಗ್ಲೂ ನಾನಂತೂ ಈ ಒಂದು ಸೈಕಲ್ ನ ರೆಫರ್ ಮಾಡ್ತೀನಿ. ಸೊ ನೀವು ತಗೊಳ್ಳಿ. ನನ್ ಗಂಡ ಒಂದ್ಸತಿ ಟ್ರೈ ಮಾಡ್ತಾರೆ, ಅದಾದ್ಮೇಲೆ ನಾವು ತಗೊಳಕ್ ನೋಡ್ತೀವಿ. ಸೊ ಇದನ್ನೇ ತಗೋತೀರಾ, ಇದನ್ನೇ ಓಡಿಸ್ತೀರಾ ಏನ್ ಇಲ್ಲಿನ? ಸಕ್ಕತ್ತಾಗಿದೆ ಮಾತ್ರ. ಅವ್ರ ಬೈಕ್ ರೇಂಜ್ ಅಲ್ಲೇ ಬರ್ತಿದೆ ನೋಡಿ ಇಬ್ರು. ತಗೊಳ್ಳೋಣ? ಪೆಡಲ್ ಅಸಿಸ್ಟ್ ಬರುತ್ತಲ್ಲ. ಸೊ ಪೆಡಲ್ ಅಸಿಸ್ಟ್ ಇಂದ ಏನಾಗುತ್ತಂದ್ರೆ, ನೀವು ಪೆಡಲ್ ಮಾಡ್ತಿರಲ್ಲ ಆವಾಗ ನಿಮ್ಗೆ ಪುಷ್ ಸಿಗುತ್ತೆ. ನೋಡಿ, ನಾವು ಜಸ್ಟ್ ಪೆಡಲ್ ಮಾಡ್ತಾ ಇರೋದು, ಸ್ಟ್ರೇಟ್ ಹೋಗ್ಬಿಡೋಣ. ಇಂಡಿಕೇಟರ್ಸ್ ಎಲ್ಲ ನೋಡಿ, ಇಂಡಿಕೇಟರ್ಸ್ ಹಾಕೊಂಡು ಆರಾಮಾಗಿ ಹೋಗ್ಬೋದು. ಹಾರ್ನ್, ಓ ಇವ್ರ ಕಾಂಪಿಟೇಷನ್ ಮೇಲೆ ಹೋಗ್ತವ್ರ ಎಲ್ಲಿಗೋ. ಸಕ್ಕತ್ತಾಗಿದೆ ಮಾತ್ರ ಡ್ಯೂಡಲ್. ಅಲ್ಟಿಮೇಟ್ ಆಗಿ ಬ್ರೇಕ್ ಹಾಕ್ಬೋದು ನೋಡಿ, ಸಮಸ್ಯೆ ಇಲ್ಲ. ಬೈಕ್ ಹೆಂಗ್ ಓಡಿಸ್ತೀರಾ ಹಂಗ್ ಓಡಿಸ್ಬೋದು. ಹೌದಾ? ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ಯಜಮಾನ್ರು ಕಂಪ್ಲೀಟ್ ಸಕ್ಕದಾಗಿರೋ ಒಂದು ರೈಡಿಗೆ ಹೋಗಿ ಬಂದ್ರು. ಹಾ, ಸೊ ಎಂಡ್ ಮಾಡ್ಬಿಡಿ ವಿಡಿಯೋ. ನೀವು ಡಿಸೈಡ್ ಮಾಡಿ, ನಾವು ಆಕ್ಸರೀಸ್ ಎಲ್ಲ ಮಾಡ್ಕೊಡ್ತೇವೆ. ಓಕೆ, ಥ್ಯಾಂಕ್ ಯು.